ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪೋಸ್ಟರ್. ನಾವು ಇವತ್ತು ಮಾರ್ಗನ್ ಮೂವಿನ ನೋಡೋಣ. ಇದು ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ವೆನ್ನೆಲಾ ಅನ್ನೋ ಒಂದು ಹುಡುಗಿನ ತೋರಿಸ್ತಾರೆ. ಈಕೆ ತನ್ನ ಸ್ಕೂಟಿ ಮೇಲೆ ಎಲ್ಲೋ ಹೋಗ್ತಿರ್ತಾಳೆ. ಈಕೆಯನ್ನ ಪೊಲೀಸರು ಫಾಲೋ ಮಾಡ್ತಿರ್ತಾರೆ. ಆಗ ಇನ್ಸ್ಪೆಕ್ಟರ್ ಶ್ರುತಿ ಅನ್ನೋ ಆಫೀಸರ್ಗೆ ಆಕೆಯನ್ನ ಮಿಸ್ ಮಾಡದೆ ಫಾಲೋ ಮಾಡು, ಆಕೆಯ ಪ್ರಾಣ ಈಗ ನಮ್ಮ ಕೈಯಲ್ಲಿದೆ. ಕಿಲ್ಲರ್ ಕೂಡ ಆಕೆಯನ್ನ ಫಾಲೋ ಮಾಡ್ತಿರ್ತಾನೆ ಅಂತ ಹೇಳ್ತಾನೆ. ಸೀನ್ ಇಲ್ಲಿಂದ ಕೆಲವು ದಿನಗಳ ಹಿಂದೆ ಹೋಗುತ್ತೆ. ಇಲ್ಲಿ ರಾತ್ರಿ ಟೈಮ್ ಅಲ್ಲಿ ರಮ್ಯಾ ಮತ್ತು ಕಾರ್ತಿಕ್ ಅನ್ನೋ ಇಬ್ಬರು ಲವರ್ಸ್ ನ ತೋರಿಸ್ತಾರೆ. ಕಾರ್ತಿಕ್ ರಮ್ಯಾನ ತನ್ನ ಏರಿಯಾದಲ್ಲಿ ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆಗ ಯಾರೋ ಒಬ್ಬ ವ್ಯಕ್ತಿ ಬಂದು ಇಂಜೆಕ್ಷನ್ ನ ರಮ್ಯಾಗೆ ಚುಚ್ತಾನೆ. ಆಗ ರಮ್ಯಾ ಬಾಡಿ ಎಲ್ಲ ಬ್ಲಾಕ್ ಆಗಿ ಆಕೆ ಅಲ್ಲೇ ಸತ್ತೋಗ್ತಾಳೆ. ಬೆಳಗ್ಗೆ ಆದಾಗ ಮುನ್ಸಿಪಾಲಿಟಿ ವರ್ಕರ್ಸ್ಗೆ ರಮ್ಯಾ ಬಾಡಿ ಡಸ್ಟ್ಬಿನ್ ಅಲ್ಲಿ ಸಿಗುತ್ತೆ. ಆಗ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಈಗ ಪೊಲೀಸರು ಬಂದು ಈ ಕೇಸ್ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ. ಅವರು ಕಾರ್ತಿಕ್ಗೆ ಕೇಳಿದಾಗ ಆತ ರಾತ್ರಿ ಆಕೆಯನ್ನು ಬಿಟ್ಟು ಹೋದೆ, ಆಮೇಲೆ ಏನಾಯ್ತು ಗೊತ್ತಿಲ್ಲ ಅಂತ ಹೇಳ್ತಾನೆ. ಎಷ್ಟೇ ಹುಡುಕಿದರೂ ಇವರಿಗೆ ಯಾವುದೇ ಕ್ಲೂ ಸಿಗಲ್ಲ. ಇನ್ನೊಂದು ಕಡೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಧ್ರುವ್ನ ತೋರಿಸ್ತಾರೆ. ಈತ ಮುಂಬೈನಲ್ಲಿರ್ತಾನೆ. ಧ್ರುವ್ ಬಾಡಿ ಒಂದು ಸೈಡ್ ಇಂದ ಬ್ಲಾಕ್ ಆಗಿರುತ್ತೆ. ಈಗ ಒಬ್ಬ ಇನ್ಸ್ಪೆಕ್ಟರ್ ಧ್ರುವ್ಗೆ ರಮ್ಯಾ ಕೇಸ್ಗೆ ಸಂಬಂಧಿಸಿದ ಫೋಟೋಗಳನ್ನ ಕಳಿಸ್ತಾನೆ. ಅದನ್ನ ನೋಡಿದ ಧ್ರುವ್ಗೆ ತನ್ನ ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಕೆಲವು ವರ್ಷಗಳ ಹಿಂದೆ ಧ್ರುವ್ಗೆ ಇಂಥದೇ ಒಂದು ಕೇಸ್ ಬಂದಿರುತ್ತೆ. ಧ್ರುವ್ ಅದರಲ್ಲಿ ತನ್ನವರನ್ನ ಕಳ್ಕೊಂಡಿರ್ತಾನೆ. ಈಗ ಧ್ರುವ್ ರೆಡಿಯಾಗಿ ಮುಂಬೈನಿಂದ ಚೆನ್ನೈಗೆ ಬರ್ತಾನೆ. ಯಾಕಂದ್ರೆ ಇಷ್ಟು ವರ್ಷಗಳ ನಂತರ ಧ್ರುವ್ ಮುಂದೆ ಇಂಥದೇ ಒಂದು ಸೇಮ್ ಕೇಸ್ ಬಂದಿರುತ್ತೆ. ಚೆನ್ನೈಗೆ ಬಂದಾಗ ಧ್ರುವ್ ಎಸ್ಪಿ ನ ಭೇಟಿ ಆಗ್ತಾನೆ. ಎಸ್ಪಿ ಧ್ರುವ್ಗೆ ರಮ್ಯಾ ಕೇಸ್ ನ ಕೊಡ್ತಾನೆ. ಧ್ರುವ್ ಅನ್ಅಫಿಷಿಯಲಿ ಈ ಕೇಸ್ ಮೇಲೆ ವರ್ಕ್ ಮಾಡ್ತಾನೆ. ಇದರಲ್ಲಿ ಇವನಿಗೆ ಶ್ರುತಿ ಅನ್ನೋ ಆಫೀಸರ್ ಹೆಲ್ಪ್ ಮಾಡ್ತಿರ್ತಾಳೆ. ಈಗ ಧ್ರುವ್ ಕ್ವಾರ್ಟರ್ಸ್ ಗೆ ಹೋಗಿ ರಮ್ಯಾ ಕೇಸ್ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡ್ತಾನೆ. ಮಾರನೇ ದಿನ ಧ್ರುವ್, ಶ್ರುತಿ ಮತ್ತು ಒಬ್ಬ ಕಾನ್ಸ್ಟೇಬಲ್ ಬಾಡಿ ಸಿಕ್ಕ ಜಾಗಕ್ಕೆ ಹೋಗ್ತಾರೆ. ಇಲ್ಲಿ ಧ್ರುವ್ ಎಷ್ಟು ಸಿಸಿಟಿವಿ ಇದೆ, ಎಲ್ಲದರ ಫುಟೇಜ್ ಬೇಕು ಅಂತ ಹೇಳ್ತಾನೆ. ರಮ್ಯಾ ಸತ ದಿನ ಫೇಸ್ಬುಕ್ ನ ರಮ್ಯಾ ಪ್ರೊಫೈಲ್ ನಲ್ಲಿ ಮೈ ವರ್ಸ್ಟ್ ಬರ್ತ್ಡೇ ಎವರ್ ಅಂತ ಯಾರೋ ಪೋಸ್ಟ್ ಹಾಕಿರ್ತಾರೆ. ಆ ಪೋಸ್ಟ್ ವೈರಲ್ ಆಗಿ ಮೀಡಿಯಾದವರು ಆ ಡಸ್ಟ್ಬಿನ್ ಇದ್ದ ಜಾಗಕ್ಕೆ ಬಂದಿರ್ತಾರೆ. ಈಗ ಧ್ರುವ್ ಕಾರ್ತಿಕ್ ನ ಭೇಟಿ ಆಗ್ತಾನೆ. ಕಾರ್ತಿಕ್ ಒಬ್ಬ ಫೋಟೋಗ್ರಾಫರ್ ಆಗಿರ್ತಾನೆ. ಇಲ್ಲಿ ಧ್ರುವ್ ಕಾರ್ತಿಕ್ಗೆ ರಮ್ಯಾ ಬರ್ತ್ಡೇ ಫೋಟೋಸ್ ತೋರಿಸುವಂತೆ ಕೇಳ್ತಾನೆ. ಕಾರ್ತಿಕ್ ಫೋಟೋ ತೋರಿಸ್ತಾನೆ. ಆಗ ಅದರಲ್ಲಿ ರಮ್ಯಾ ಕುತ್ತಿಗೆಯಲ್ಲಿ ಒಂದು ಲಾಕೆಟ್ ಇರುತ್ತೆ. ಆದ್ರೆ ರಮ್ಯಾ ಬಾಡಿ ಸಿಕ್ಕಾಗ ಆ ಲಾಕೆಟ್ ಮಿಸ್ ಆಗಿರುತ್ತೆ. ಈಗ ಧ್ರುವ್ ಎಲ್ಲ ಸಿಸಿಟಿವಿ ಫುಟೇಜ್ ಚೆಕ್ ಮಾಡ್ತಾನೆ. ಆದ್ರೆ ಕಿಲ್ಲರ್ಗೆ ಸಿಸಿಟಿವಿ ಎಲ್ಲಿದೆ ಅಂತ ಗೊತ್ತಿರುತ್ತೆ. ಅವನು ಸಿಸಿಟಿವಿಯಲ್ಲಿ ಕ್ಯಾಚ್ ಆಗಿರಲ್ಲ. ಸಿಸಿಟಿವಿ ಇಲ್ಲದ ಜಾಗಕ್ಕೆ ರಮ್ಯಾ ಬಂದಾಗ ಕಿಲ್ಲರ್ ಆಕೆ ಮೇಲೆ ಅಟ್ಯಾಕ್ ಮಾಡಿರ್ತಾನೆ. ಇವರು ಇನ್ನು ಸಿಸಿಟಿವಿ ನೋಡಿದಾಗ ರಮ್ಯಾ ಕೊಲೆಯಾಗೋ ಅರ್ಧ ಗಂಟೆ ಮುಂಚೆ ಅಲ್ಲಿಗೆ ಒಂದು ಬ್ಲಾಕ್ ಕಾರ್ ಬಂದಿರುತ್ತೆ. ಅದರ ನಂಬರ್ ಪ್ಲೇಟ್ ಚೆಕ್ ಮಾಡಿದಾಗ ಅದೊಂದು ಫೇಕ್ ನಂಬರ್ ಆಗಿರುತ್ತೆ. ಈಗ ಇವರಿಗೆ ಸಿಸಿಟಿವಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಕಾಣ್ತಾನೆ. ಹಾಗಾದ್ರೂ ಈತ ಯಾರು ಮತ್ತು ಆ ಟೈಮಲ್ಲಿ ಅಲ್ಲೇನು ಮಾಡ್ತಿದ್ದಾನೆ ಅಂತ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಇವರು ಆ ಹುಡುಗ ಕಂಡ ಸ್ಪಾಟ್ ಗೆ ಬರ್ತಾರೆ. ಇವರು ಆ ಹುಡುಗನ ಟ್ರ್ಯಾಕ್ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ. ಆಗ ಧ್ರುವ್ಗೆ ಒಂದು ಓಲ್ಡ್ ಮಾಡೆಲ್ ಬ್ಯಾಕ್ ಅಂಬಾಸಡರ್ ಕಾರ್ ಕಾಣುತ್ತೆ. ಆ ಕಾರ್ ಗ್ಲಾಸ್ ಮೇಲೆ ಯಾರೋ ಹಾರ್ಟ್ ಶೇಪ್ ನ ಮಾಡಿರ್ತಾರೆ. ಅಂತದೇ ಸೇಮ್ ಶೇಪ್ ಇರೋ ಲಾಕರ್ ನ ಕಾರ್ತಿಕ್ ರಮ್ಯಾಗೆ ಕೊಟ್ಟಿರ್ತಾನೆ. ಅದಕ್ಕೆ ಧ್ರುವ್ ಫಾರೆನ್ಸಿಕ್ ನ ಕರೆದು ಈ ಕಾರ್ ಮೇಲೆ ಎಷ್ಟು ಫಿಂಗರ್ ಪ್ರಿಂಟ್ ಇದೆನೋ ಅದನ್ನೆಲ್ಲ ತಗೊಳ್ಳಿ ಅಂತ ಹೇಳ್ತಾನೆ. ಈಗ ಧ್ರುವ್ ಕಾರ್ತಿಕ್ಗೆ ಕಾಲ್ ಮಾಡಿ ಆ ಲಾಕೆಟ್ ನ ನೀನು ಎಲ್ಲಿಂದ ತಗೊಂಡೆ ಅಂತ ಕೇಳ್ತಾನೆ. ಆಗ ಕಾರ್ತಿಕ್, ಇಲ್ಲ ಸರ್, ನಾನು ಶಾಪ್ ನಿಂದ ಆ ಲಾಕೆಟ್ ನ ತಗೊಂಡಿಲ್ಲ. ನನ್ನ ಫ್ರೆಂಡ್ ಒಬ್ಬನು ಫಾರಿನ್ ಗೆ ಹೋಗಿದ್ದ, ಅವನು ಅಲ್ಲಿಂದ ಅದನ್ನು ತಂದಿದ್ದ ಅಂತ ಹೇಳ್ತಾನೆ. ಆಗ ಧ್ರುವ್, ನೀನು ಆ ಲಾಕೆಟ್ ಚಿತ್ರನ ಯಾವ್ದನ್ನ ಕಾರ್ ಮೇಲೆ ಬರೆದಿಯಾ ಅಂತ ಕೇಳ್ತಾನೆ. ಆಗ ಕಾರ್ತಿಕ್, ಇಲ್ಲ ಸರ್, ನಾನು ರಮ್ಯಾನ ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಈಗ ಫಾರೆನ್ಸಿಕ್ ಅವರು ಕಾರಲ್ಲಿ ಸಿಕ್ಕ ಫಿಂಗರ್ ಪ್ರಿಂಟ್ ನ ಮ್ಯಾಚ್ ಮಾಡಿದಾಗ ಒಂದು ಫಿಂಗರ್ ಪ್ರಿಂಟ್ ಪೊಲೀಸರ ಹತ್ರ ಇದ್ದ ಡಾಟಾ ಜೊತೆ ಮ್ಯಾಚ್ ಆಗುತ್ತೆ. ಅದು ಅರಿವು ಅನ್ನೋ ಹುಡುಗನದ್ದಾಗಿರುತ್ತೆ. ಆಕ್ಚುಲಿ 2 ವಾರದ ಹಿಂದೆ ಅರಿವು ಮೇಲೆ ಒಂದು ಡ್ರಗ್ ಕೇಸ್ ಬಂದಿರುತ್ತೆ. ಈಗ ಅರಿವುನ ತೋರಿಸ್ತಾರೆ. ಆಕ್ಚುಲಿ ಅರಿವು ರಮ್ಯಾ ಇದ್ದ ಸೇಮ್ ಏರಿಯಾದಲ್ಲಿ ಇರ್ತಾನೆ. ಈತ ಒಂದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಆಗ ಪೊಲೀಸರು ಅಲ್ಲಿಗೆ ಬಂದು ಅರಿವುನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಇವರು ಅರಿವು ಹತ್ರ ಇದ್ದ ಎಲ್ಲ ಸಾಮಾನು ತಗೊಂಡು ಒಂದು ರೂಮಲ್ಲಿ ಅವನನ್ನ ಲಾಕ್ ಮಾಡ್ತಾರೆ. ಆಗ ಧ್ರುವ್ ಶ್ರುತಿಗೆ ಇನ್ನು 6 ಗಂಟೆವರೆಗೆ ಅವನು ಅಲ್ಲೇ ಇರಲಿ, ಯಾರು ಅವನ ಜೊತೆ ಮಾತಾಡಬೇಡಿ, 6 ಗಂಟೆವರೆಗೆ ಒಂದೇ ಸ್ಥಿತಿಯಲ್ಲಿದ್ದರೆ ಅವನು ನಿಜ ಹೇಳ್ತಾನೆ ಅಂತ ಹೇಳ್ತಾನೆ. ಆಮೇಲೆ ಧ್ರುವ್ ಕ್ಯಾಮರಾದಿಂದ ಅರಿವುನ ಅಬ್ಸರ್ವ್ ಮಾಡ್ತಿರ್ತಾನೆ. ಆದ್ರೆ ಅರಿವು, ನನ್ನ ತಂಗಿ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ, ನಾನೇನು ಮಾಡಿಲ್ಲ, ನನ್ನನ್ನು ಹೋಗಕ್ಕೆ ಬಿಡಿ ಅಂತ ಹೇಳ್ತಾನೆ. ಆದ್ರೆ ಯಾರು ಅವನ ಮಾತನ್ನ ಕೇಳೋದಿಲ್ಲ. ಅವನು ಸ್ವಲ್ಪ ಹೊತ್ತಾದ ಮೇಲೆ ತನ್ನ ಜೇಬಿಂದ ಒಂದು ಚಿಂಗಮ್ನ ತೆಗೆದು ತಿಂತಾನೆ. ಇದನ್ನ ನೋಡಿ ಧ್ರುವ್, ಇದರಿಂದ ಅವನ ಮೈಂಡ್ ಡೈವರ್ಟ್ ಆಗುತ್ತೆ, ಸರಿಯಾಗಿ ಚೆಕ್ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾನೆ. ಈಗ ಆಫೀಸರ್ ಶ್ರುತಿ ಅರಿವು ತಂಗಿ ಬಗ್ಗೆ ಎನ್ಕ್ವೈರಿ ಮಾಡ್ತಾಳೆ. ಅರಿವಿಗೆ ತಂದೆ ತಾಯಿ ಇರಲ್ಲ, ಇವರಿಬ್ಬರೇ ಒಂದು ಮನೆಯಲ್ಲಿರ್ತಾರೆ. ಅರಿವು ತಂಗಿ ಕಾಲೇಜ್ಗೆ ಹೋಗ್ತಿರ್ತಾಳೆ. ಸ್ವಲ್ಪ ಟೈಮ್ ಆದ್ಮೇಲೆ ಕಾನ್ಸ್ಟೇಬಲ್ ಅರಿವಿಗೆ ಊಟ ಕೊಡಕ್ಕೆ ಹೋಗ್ತಾನೆ. ಆಗ ಅರಿವು, ನನಗೆ ಊಟ ಬೇಡ, ನನ್ನ ಬ್ಯಾಗ್ ಅಲ್ಲಿ ಒಂದು ಟ್ಯಾಬ್ಲೆಟ್ ಇದೆ, ಅದು ಕೊಡಿ ಅಂತ ಹೇಳ್ತಾನೆ. ಧ್ರುವ್ ಆ ಟ್ಯಾಬ್ಲೆಟ್ ನ ತಗೊಂಡು ಅದರ ಬಗ್ಗೆ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾನೆ. ಆಗ ಅದು ಒಂದು ಬ್ರೈನ್ ಗೆ ಸಂಬಂಧಿಸಿದ ಟ್ಯಾಬ್ಲೆಟ್ ಅಂತ ಗೊತ್ತಾಗುತ್ತೆ. ಅರಿವು ಪದೇ ಪದೇ ಆ ಟ್ಯಾಬ್ಲೆಟ್ ಕೊಡುವಂತೆ ಹೇಳ್ತಾನೆ. ಅವನು ನೀರು ಕುಡಿದು ಕಣ್ಣು ಮುಚ್ಚಿದಾಗ ಅವನಿಗೆ ಒಂದು ಹುಡುಗಿ ಮುಖ ಕಾಣುತ್ತೆ. ಆಗ ಆತ ತುಂಬಾ ಡಿಸ್ಟರ್ಬ್ ಆಗ್ತಾನೆ. ಅರಿವು ಮತ್ತೆ ಆ ಟ್ಯಾಬ್ಲೆಟ್ ಬಗ್ಗೆ ಕೇಳ್ತಾನೆ. ನೋಡ್ತಿದ್ದಂಗೆ ಅರಿವು 20 ಲೀಟರ್ ನೀರು ಕುಡಿದು ಬಿಡ್ತಾನೆ. ಅವನು ಆ ಹುಡುಗಿಯ ಮುಖನ ಗೋಡೆ ಮೇಲೆ ಡ್ರಾ ಮಾಡ್ತಾನೆ ಮತ್ತು ಅಳಿಸ್ಬಿಡ್ತಾನೆ. ಧ್ರುವ್ ಒಳಗೆ ಬಂದಾಗ ಅರಿವು ಒಂದು ಬಕೆಟ್ ನಲ್ಲಿ ತನ್ನ ತಲೆ ಹಾಕಿ ಕೂತಿರ್ತಾನೆ. ಆಗ ಧ್ರುವ್ ಅವನಿಗೆ ಅವನ ಟ್ಯಾಬ್ಲೆಟ್ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ 6 ಗಂಟೆ ಆದ ನಂತರ ಧ್ರುವ್ ಅರಿವುನ ಇಂಟ್ರೋಗೇಟ್ ಮಾಡೋಕೆ ಬರ್ತಾನೆ. ಇಲ್ಲಿ ಧ್ರುವ್ ಅರಿವಿಗೆ, ಯಾಕೆ ನೀನು ರಮ್ಯಾನ ಕೊಂದೆ ಅಂತ ಕೇಳ್ತಾನೆ. ಆಗ ಅರಿವು, ಸರ್, ನಾನು ಯಾರನ್ನ ಕೊಂದಿಲ್ಲ, ನೀವು ರಾಂಗ್ ಪರ್ಸನ್ ಹಿಡಿದಿದ್ದೀರಾ ಅಂತ ಹೇಳ್ತಾನೆ. ಆಗ ಶ್ರುತಿ, ರಾಂಗ್ ಏನು ಇಲ್ಲ, ಇಲ್ಲಿ ನೋಡು ಅಂತ ಸಿಸಿಟಿವಿ ಫುಟೇಜ್ ತೋರಿಸ್ತಾಳೆ. ಅದು ಅರಿವು ಆಗಿರ್ತಾನೆ. ಆಗ ಅರಿವು, ಅದು ನಾನು ಜಾಗಿಂಗ್ ಮಾಡೋ ಟೈಮ್, ಅವತ್ತೇ ಅಲ್ಲ, ಪ್ರತಿದಿನ ನಾನು ಅದೇ ಟೈಮ್ ಅಲ್ಲಿ ಜಾಗಿಂಗ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಧ್ರುವ್ ಕಾರ್ ಮೇಲಿದ್ದ ಲಾಕೆಟ್ ಫೋಟೋ ತೋರಿಸಿ, ಇದು ನೀನೇ ಮಾಡಿದ್ದು ತಾನೆ ಅಂತ ಕೇಳ್ತಾನೆ. ಆಗ ಅರಿವು, ಇಲ್ಲ, ನಾನು ಅದನ್ನ ಮಾಡಿಲ್ಲ ಅಂತ ಹೇಳ್ತಾನೆ.
ಆಗ ಶ್ರುತಿ, ಆ ಕಾರ್ ಮೇಲೆ ನಿನ್ನ ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು, ಅದಕ್ಕೆ ನಿನ್ನ ಅರೆಸ್ಟ್ ಮಾಡಿದ್ವಿ. ಅಷ್ಟಕ್ಕೂ ನೀನು ಡ್ರಗ್ ಅಡಿಕ್ಟ್ ಅಲ್ಲ, ನಿನ್ನ ಮೇಲೆ ಆಲ್ರೆಡಿ ಕೇಸ್ ಇದೆ. ಅಷ್ಟಕ್ಕೂ ನೀನು ತಗೋತಿರೋ ಆ ಮೆಡಿಸನ್ ನ ಯಾವ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದು ಅಂತ ಕೇಳ್ತಾಳೆ. ಆಗ ಅರಿವು, ಅದನ್ನ ನಾನೇ ಗೂಗಲ್ ನಲ್ಲಿ ಸರ್ಚ್ ಮಾಡಿ ತಗೋತಾ ಇದ್ದೀನಿ, ಯಾಕಂದ್ರೆ ನನಗೆ ಬ್ಯಾಡ್ ಮೆಮೊರಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ. ಹಾಗಾದ್ರೂ ಸರಿ, ಹಾಗೆ ಆಗ್ಲಿ, ಅಷ್ಟಕ್ಕೂ ನಿನಗೆ ಇರೋ ಆ ಬ್ಯಾಡ್ ಮೆಮೊರಿ ಪ್ರಾಬ್ಲಮ್ ಏನು ಅಂತ ಕೇಳ್ತಾನೆ. ಆಗ ಅರಿವು, ನನಗೆ ಮೆಮೊರಿ ಪ್ರಾಬ್ಲಮ್ ಇದೆ, ನಾನು ಸಣ್ಣವನಾಗಿದ್ದರಿಂದ ಇಲ್ಲಿವರೆಗೂ ಏನು ನೋಡಿದ್ದೇನೋ ಅದನ್ನೆಲ್ಲ ಮರೆಯೋಕೆ ಆಗ್ತಿಲ್ಲ, ನನಗೆ ಎಲ್ಲ ನೆನಪಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಕೆಲವೊಂದು ಎಕ್ಸಾಂಪಲ್ ಕೊಡ್ತಾನೆ. ಅರಿವಿಗೆ ಅರೆಸ್ಟ್ ಮಾಡಿ ತಂದ ಕಾರ್ ನಂಬರ್, ಅಲ್ಲಿರುವ ಪೊಲೀಸರ ಹೆಸರು, ಅವರ ಜೇಬಲ್ಲಿ ಏನಿದೆ ಎಲ್ಲ ಮಿಸ್ ಮಾಡದೆ ಹೇಳ್ತಿರ್ತಾನೆ. ಅರಿವು ಮೆಮೊರಿ ತುಂಬಾ ಶಾರ್ಪ್ ಇರುತ್ತೆ. ಹಾಗಾದ್ರೂ ಅರಿವಿಗೆ ಸತ್ತೋಗಿರೋ ರಮ್ಯ ಬಗ್ಗೆ ಕೇಳ್ತಾನೆ. ಆಗ ಅರಿವು, ಸರ್, ನನಗೆ ಆ ರಮ್ಯ ಬಗ್ಗೆ ಗೊತ್ತಿಲ್ಲ, ನನಗೆ ಇನ್ನೊಬ್ಬ ರಮ್ಯ ಬಗ್ಗೆ ಗೊತ್ತು, ಆಕೆಯಿಂದಾನೇ ನನಗೆ ಈ ಪರಿಸ್ಥಿತಿ ಬಂತು, ಆಕೆಯ ಮೆಮೊರಿನ ಡಿಲೀಟ್ ಮಾಡೋಕೆ ನಾನು ಆ ಟ್ಯಾಬ್ಲೆಟ್ ನ ತಗೋತಿದ್ದೀನಿ ಅಂತ ಹೇಳ್ತಾನೆ. ಈಗ ಅರಿವು ಧ್ರುವ್ಗೆ ತನ್ನ ಸ್ಟೋರಿನ ಹೇಳ್ತಾನೆ. ಅರಿವು ಕಾಲೇಜ್ನಲ್ಲಿದ್ದಾಗ ರಮ್ಯಾ ಅನ್ನೋ ಹುಡುಗಿ ಅರಿವಿಗೆ ಪ್ರಪೋಸ್ ಮಾಡ್ತಾಳೆ. ಅದನ್ನು ನೋಡಿ ಅರಿವು, ಜೋಕ್ ಮಾಡಬೇಡ, ಅಷ್ಟಕ್ಕೂ ನನ್ನ ಯಾಕೆ ಲವ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ರಮ್ಯಾ, ನೀನು ಸ್ವಿಮ್ಮಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀಯಾ, ನಿನ್ನ ಐಕ್ಯೂ ಲೆವೆಲ್ ತುಂಬಾ ಚೆನ್ನಾಗಿದೆ, ಮತ್ತು ನೀನು ನಿನ್ನ ತಂಗಿಯನ್ನ ನೋಡ್ಕೊಳ್ಳೋ ರೀತಿ, ಇದನ್ನೆಲ್ಲ ನೋಡಿ ನನಗೆ ನಿನ್ನ ಮೇಲೆ ಲವ್ ಆಗಿದೆ. ಅಷ್ಟಕ್ಕೂ ನಾನು ಕಾಲೇಜ್ ಸ್ಟಾರ್ಟ್ ಆಗಿದ್ದಾಗಿನಿಂದ ನಿನ್ನನ್ನ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಆದ್ರೆ ಈಗ ಧೈರ್ಯ ಬಂತು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅರಿವಿಗೂ ರಮ್ಯಾ ಮೇಲೆ ಲವ್ ಆಗುತ್ತೆ. ಈಗ ಇವರು ಲವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ರಿಸಲ್ಟ್ ಬಂದಾಗ ಇಬ್ಬರು ಪಾಸ್ ಆಗಿರ್ತಾರೆ. ರಮ್ಯಾ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೋತಾಳೆ. ಆದ್ರೆ ಅರಿವು ಗೌರ್ಮೆಂಟ್ ಜಾಬ್ ತಗೋಬೇಕಂತ ಅನ್ಕೊಂಡಿರ್ತಾನೆ. ಇದು ಅವನ ತಾಯಿಯ ಆಸೆ ಆಗಿರುತ್ತೆ. ಈಗ ಅರಿವು ತಂಗಿಗೆ ರಮ್ಯಾ ಬಗ್ಗೆ ಗೊತ್ತಾಗುತ್ತೆ. ಆದ್ರೆ ಆಕೆ ಏನು ಹೇಳದೆ ಅರಿವಿಗೆ ಸಪೋರ್ಟ್ ಮಾಡ್ತಾಳೆ. ಈಗ ಅರಿವು ಗೌರ್ಮೆಂಟ್ ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಈ ಕಡೆ ರಮ್ಯಾ ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಆಕೆಯ ಬಾಸ್ ರಮ್ಯಾಗೆ ಪ್ರಪೋಸ್ ಮಾಡ್ತಾನೆ. ರಮ್ಯಾಗೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಆಸೆ ಇರುತ್ತೆ. ಆಕೆಯ ಬಾಸ್ ಆಕೆಗೆ ನಾವು ಅಲ್ಲೇ ಹೋಗಿ ಇರೋಣ ಅಂತ ಹೇಳ್ತಾನೆ. ಆದ್ರೆ ರಮ್ಯಾ, ಇಲ್ಲ, ನಾನು ಅರುವ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಈಗ ರಮ್ಯಾ ಅರಿವುಗೆ ತನ್ನ ಬಾಸ್ ತನಗೆ ಪ್ರಪೋಸ್ ಮಾಡಿದ್ದನ್ನ ಹೇಳ್ತಾಳೆ. ಆಗ ಅರಿವು, ನೀನು ಮೊದಲು ಕೆಲಸ ಬಿಡು ಅಂತ ಹೇಳ್ತಾನೆ. ಅದಕ್ಕೆ ರಮ್ಯಾ, ನೋಡು, ಒಂದು ಕೆಲಸ ಮಾಡೋಣ, ನೀನು ಕೂಡ ನಮ್ಮ ಕಂಪನಿಯಲ್ಲಿ ಜಾಯ್ನ್ ಆಗು, ನಾವಿಬ್ರು ಫಾರಿನ್ಗೆ ಹೋಗಿ ಅಲ್ಲೇ ಇರೋಣ ಅಂತ ಹೇಳ್ತಾಳೆ. ಆಗ ಅರಿವು, ಅದೇಗಾಗುತ್ತೆ, ನನಗೆ ಒಬ್ಬ ತಂಗಿ ಇದ್ದಾಳೆ, ಆಕೆಯ ಜವಾಬ್ದಾರಿ ನನ್ನ ಮೇಲಿದೆ, ಮತ್ತು ನನಗೆ ಗೌರ್ಮೆಂಟ್ ಜಾಬ್ ಮಾಡ್ಬೇಕಂತಿದೆ ಅಂತ ಹೇಳ್ತಾನೆ. ಆಗ ರಮ್ಯಾ, ನಿನ್ನ ತಂಗಿನ ಹಾಸ್ಟೆಲ್ನಲ್ಲಿ ಹಾಕು, ಇನ್ನೆಷ್ಟು ದಿನ ನಾವು ಇಲ್ಲೇ ಇರೋದು ಅಂತ ಹೇಳ್ತಾಳೆ. ಮತ್ತು ಅರಿವು ತಂಗಿ ಬಗ್ಗೆ ಏನೇನೋ ಹೇಳ್ತಾಳೆ. ಆಗ ಅರಿವಿಗೆ ಸಿಟ್ಟು ಬಂದು, ನನ್ನ ಬಿಟ್ಟು ಹೋಗು, ನಿನ್ನ ಬಾಸ್ ಜೊತೆ ಹೋಗಿ ಅಲ್ಲೇ ಇರು ಅಂತ ಹೇಳ್ತಾನೆ. ಈಗ ರಮ್ಯಾ ಅಲ್ಲಿಂದ ಹೋಗ್ಬಿಡ್ತಾಳೆ. 3-4 ದಿನ ಅರಿವು ರಮ್ಯಾಗೆ ಕಾಲ್ ಅಥವಾ ಮೆಸೇಜ್ ಮಾಡಲ್ಲ. ರಮ್ಯಾ ಕೂಡ ಅವನಿಗೆ ಕಾಲ್ ಮಾಡಲ್ಲ. ಈಗ ಅರಿವು ರಮ್ಯಾನ ಭೇಟಿ ಹಾಕೋಕೆ ಆಕೆ ಆಫೀಸ್ಗೆ ಹೋಗ್ತಾನೆ. ಇಲ್ಲಿ ಅರಿವಿಗೆ ರಮ್ಯಾ ಜಾಬ್ ಬಿಟ್ಟಿದ್ದಾಳೆ ಅಂತ ಗೊತ್ತಾಗುತ್ತೆ. ಅವನು ರಮ್ಯಾ ಫ್ಲಾಟ್ಗೆ ಹೋದಾಗ ರಮ್ಯಾ ಫ್ಲಾಟ್ ಕೂಡ ಖಾಲಿ ಮಾಡಿರ್ತಾಳೆ. 2-3 ದಿನ ಆದ್ಮೇಲೆ ರಮ್ಯಾ ಫೇಸ್ಬುಕ್ ಸ್ಟೋರಿಯಲ್ಲಿ ಒಂದು ಪಬ್ ಬಗ್ಗೆ ಹಾಕಿರ್ತಾಳೆ. ಅವತ್ತು ಫೆಬ್ರವರಿ 14 ಇರುತ್ತೆ. ಅರಿವು ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ರಮ್ಯಾ ಮತ್ತು ಅವನ ಬಾಸ್ ಎಂಗೇಜ್ಮೆಂಟ್ ಇರುತ್ತೆ. ಇಲ್ಲಿ ಅರಿವು ರಮ್ಯಾನ ಮಾತಾಡ್ಸೋಕೆ ಟ್ರೈ ಮಾಡಿದಾಗ ಆಕೆ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ರಮ್ಯಾ ಬಾಸ್ ಅರಿವು ತಲೆಗೆ ಒಂದು ಬಾಟಲ್ ತಗೊಂಡು ಹೊಡಿತಾನೆ. ಅರಿವಿಗೆ ಆ ಏಟು ಗಟ್ಟಿಗೆ ಬೀಳುತ್ತೆ. ಅದಕ್ಕೆ ಆತನಿಗೆ ಪದೇ ಪದೇ ಆ ಇನ್ಸಿಡೆಂಟ್ಸ್ ನೆನಪಾಗ್ತಿರುತ್ತೆ. ಅವತ್ತು ಅಲ್ಲಿ ಪಾರ್ಟಿ ನಡೆತಿದ್ದರಿಂದ ಡ್ರಗ್ ಇದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಅದಕ್ಕೆ ಪೊಲೀಸರು ಅಲ್ಲಿಗೆ ಬರ್ತಾರೆ. ಆಗ ಅರಿವುನ ಸಹ ಅರೆಸ್ಟ್ ಮಾಡಿ ಕೇಸ್ ಹಾಕಿರ್ತಾರೆ. ಆದ್ರೆ ಆಮೇಲೆ ಎಲ್ಲರೂ ಸ್ಟೂಡೆಂಟ್ ಆಗಿದ್ದರಿಂದ ಡೀಲರ್ಸ್ ನ ಮಾತ್ರ ಅರೆಸ್ಟ್ ಮಾಡಿ ಮಿಕ್ಕವರನ್ನ ಬಿಟ್ಟಿರ್ತಾರೆ. ಹೀಗೆ ಅರಿವು ಮೇಲೆ ಡ್ರಗ್ ಕೇಸ್ ಬಂದಿರುತ್ತೆ. ಅರಿವು ತನ್ನ ಬಗ್ಗೆ ಹೇಳ್ತಾ ಒಂದು ಮೂಲೆಗೆ ಹೋಗಿ ಕೂತ್ಕೋತಾನೆ. ಶ್ರುತಿ ಅವನನ್ನ ಎಬ್ಬಿಸೋಕೆ ಹೋದಾಗ ಅರಿವು ಮೂರ್ಛೆ ಹೋಗಿರ್ತಾನೆ. ಈಗ ಇವರು ಅರಿವುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಡಾಕ್ಟರ್ಸ್ ಅರಿವಿಗೆ ಟ್ರೀಟ್ಮೆಂಟ್ ಕೊಟ್ಟು ಅರಿವಿಗೆ ಲೋ ಬಿಪಿ ಆಗಿದ್ದರಿಂದ ಮೂರ್ಛೆ ಹೋಗಿದ್ದ ಅಂತ ಹೇಳ್ತಾರೆ. ಹಾಗಾದ್ರೂ ಡಾಕ್ಟರ್ಗೆ ಅರಿವು ತಗೋತಿದ್ದ ಟ್ಯಾಬ್ಲೆಟ್ ಬಗ್ಗೆ ಹೇಳ್ತಾನೆ. ಆಗ ಡಾಕ್ಟರ್ ಅರಿವಿಗೆ ಬೇರೆ ಟ್ಯಾಬ್ಲೆಟ್ ಕೊಡ್ತಾನೆ. ಆಮೇಲೆ ಧ್ರುವ್ ಅರಿವು ಮೆಂಟಲ್ ಕಂಡೀಷನ್ ಬಗ್ಗೆ ಹೇಳಿದಾಗ ಡಾಕ್ಟರ್ ಅರಿವಿಗೆ MRI ಸ್ಕ್ಯಾನಿಂಗ್ ಮಾಡಿ ಕೆಲವೊಂದು ಕ್ವಶನ್ ಕೇಳ್ತಾರೆ. ಡಾಕ್ಟರ್ ಅರಿವಿಗೆ ನಿನ್ನ ಬಾಲ್ಯದ ಯಾವುದಾದ್ರೂ ಒಂದು ಘಟನೆ ಬಗ್ಗೆ ಹೇಳು ಅಂತ ಕೇಳ್ತಾನೆ. ಆಗ ಅರಿವು ತನ್ನ ಬಾಲ್ಯದ ಒಂದು ಘಟನೆ ಬಗ್ಗೆ ಹೇಳ್ತಾನೆ. ಅರಿವುಗೆ 1 ವರ್ಷ ವಯಸ್ಸಿದ್ದಾಗ ಅವರು ತಮ್ಮ ಊರಲ್ಲಿ ಒಂದು ಟೆಂಪಲ್ಗೆ ಹೋಗಿರ್ತಾರೆ. ಆ ಗುಡಿಯ ಪಕ್ಕದಲ್ಲಿ ಒಂದು ಬಾವಿ ಇರುತ್ತೆ. ಅದರ ನೀರಿನಿಂದ ಸ್ನಾನ ಮಾಡಿದ್ರೆ ಪವಾಡ ಆಗುತ್ತೆ ಎಂಬ ನಂಬಿಕೆ ಇರುತ್ತೆ. ಅದಕ್ಕೆ ಎಲ್ಲರೂ ಆ ನೀರಿನಲ್ಲಿ ಸ್ನಾನ ಮಾಡ್ತಿರ್ತಾರೆ. ಇದನ್ನ ನೋಡಿ ಅರಿವು ಮೊದಲ ಬಾರಿಗೆ ನಡೆದುಕೊಂಡು ಹೋಗಿ ನೀರಲ್ಲಿ ಮುಳುಗ್ತಾನೆ. ಅರಿವು ತಂದೆ ತಾಯಿ ಭಜನೆಯಲ್ಲಿ ಮಗ್ನರಾಗಿರ್ತಾರೆ. ಅರಿವು ನೀರೊಳಗೆ ಹೋದಾಗ ಅವನಿಗೆ ಒಂದು ಆಮೆ ಕಾಣುತ್ತೆ. ಈ ಆಮೆ ಅರಿವಿಗೆ ಅದೃಶ್ಯ ಶಕ್ತಿ ಕೊಡುತ್ತೆ ಮತ್ತು ಆಮೇಲೆ ಅರಿವುನ ನೀರಿನಿಂದ ಹೊರಗೆ ತಂದು ಬಿಡುತ್ತೆ. ಇದನ್ನ ಕೇಳಿ ಡಾಕ್ಟರ್ ಶಾಕ್ ಆಗ್ತಾನೆ. ಡಾಕ್ಟರ್ ಧ್ರುವ್ಗೆ ಇಂಥ ಕೇಸ್ಗಳು ತುಂಬಾ ರೇರ್ ಅಂತ ಹೇಳ್ತಾನೆ. ಈಗ ಧ್ರುವ್ ಅರಿವು ಹತ್ರ ಬರ್ತಾನೆ. ಅಲ್ಲಿ ಅರಿವು ಒಂದು ಪೇಪರ್ ಮೇಲೆ ಲಾಕೆಟ್ ಚಿತ್ರ ಬರೆದಿರ್ತಾನೆ. ಆಗ ಧ್ರುವ್ ನೀನು ಆ ಲಾಕೆಟ್ ಚಿತ್ರ ಯಾಕೆ ಬರದೆ ಅಂತ ಕೇಳ್ತಾನೆ. ಆಗ ಅರಿವು ಸರ್ ನೀವು ಬೆಳಗ್ಗೆ ಆ ಚೈನ್ ಫೋಟೋ ತೋರಿಸಿದ್ರಲ್ಲ ಅದಕ್ಕೆ ಅದೇ ನೆನಪಿನಲ್ಲಿ ಬಿಡಿಸಿದೆ, ದಯವಿಟ್ಟು ನನ್ನ ಹೋಗಲು ಬಿಡಿ, ನಾನು ಏನು ಮಾಡಿಲ್ಲ, ನನ್ನ ತಂಗಿ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ ಅಂತ ಹೇಳ್ತಾನೆ. ಆಗ ಧ್ರುವ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಆಗ ಧ್ರುವ್ ನಾನು ಲಾಕೆಟ್ ಅಂತ ಹೇಳಿದ್ದೆ, ಆದ್ರೆ ನೀನು ಚೈನ್ ಅಂತ ಹೇಳಿದ್ದೆ. ಹಾಗಾದ್ರೆ ನೀನು ಆ ಲಾಕೆಟ್ ನ ನೋಡಿದ್ದೀಯಾ, ನಿನಗೇನು ಗೊತ್ತಿದೆ, ಆದ್ರೂ ನೀನು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದೀಯಾ, ನಿಜ ಹೇಳು ಇಲ್ಲಾಂದ್ರೆ ನಿನ್ನ ಮೇಲೆ ಎಫ್ಐಆರ್ ಆಗ್ತೀನಿ ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಅರಿವು ಸರ್ ಪ್ಲೀಸ್ ಸರ್ ನಾನೇನು ಮಾಡಿಲ್ಲ, 2-3 ದಿನಗಳಿಂದ ಆ ಲಾಕೆಟ್ ಚಿತ್ರ ನನ್ನ ಮೈಂಡ್ ಅಲ್ಲಿ ಬರ್ತಾ ಇದೆ, ಅದಕ್ಕೆ ನಾನು ಎಲ್ಲ ಕಡೆ ಅದನ್ನ ಡ್ರಾ ಮಾಡ್ತಾ ಇದ್ದೀನಿ, ಆ ಕಾರ್ ಮೇಲೂ ನಾನೇ ಡ್ರಾ ಮಾಡಿದ್ದು ಅಂತ ಹೇಳ್ತಾನೆ. ಆಗ ಅರಿವು ತಂಗಿ ಪದೇ ಪದೇ ಅರಿವಿಗೆ ಕಾಲ್ ಮಾಡ್ತಿರ್ತಾಳೆ. ಆಗ ಆಫೀಸರ್ ಶ್ರುತಿ ಕಾಲ್ ಪಿಕ್ ಮಾಡಿ ಲೌಡ್ ಸ್ಪೀಕರ್ ನಲ್ಲಿ ಇಡ್ತಾಳೆ. ಆಗ ಅರಿವು ತನ್ನ ತಂಗಿಗೆ ನೀನೇನು ಚಿಂತೆ ಮಾಡಬೇಡ, ಇನ್ನೊಂದು ಗಂಟೆಯಲ್ಲಿ ನಾನು ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ. ಈಗ ಅರಿವು ಧ್ರುವ್ಗೆ ಸರ್ ನನ್ನ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಏನು ನೆನಪಾಗುತ್ತೋ ಅದೆಲ್ಲ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾನೆ. ಈಗ ಧ್ರುವ್ ಅರಿವಿನ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು
ಹೋಗ್ತಾನೆ. ಇಲ್ಲಿ ಅರಿವು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಜಂಪ್ ಮಾಡಿ ಕೆಳಗೆ ಹೋಗಿ ಕೂತ್ಕೋತಾನೆ. ತುಂಬಾ ಹೊತ್ತು ಅರಿವು ಅಲ್ಲೇ ಕೂತ್ಕೋತಾನೆ. ಇವರಿಗೆ ಏನು ಅರ್ಥವಾಗಲ್ಲ. ಇವರು ಹೊರಗೆ ವೇಟ್ ಮಾಡ್ತಿರ್ತಾರೆ. ಆಗ ಅಲ್ಲಿ ಒಬ್ಬ ಅಂಗಡಿ ಮಾಲೀಕ ಬರ್ತಾನೆ. ಈತ ತನ್ನ ಅಂಗಡಿಯ ಸಿಸಿಟಿವಿ ಫುಟೇಜ್ ತಂದಿರ್ತಾನೆ. ಪೊಲೀಸರು ಇವನಿಗೆ ಮೊದಲೇ ಫುಟೇಜ್ ತಂದು ಕೊಡುವಂತೆ ಹೇಳಿರ್ತಾರೆ. ಆದ್ರೆ ಆತ ಈಗ ತಂದು ಕೊಡ್ತಾನೆ. ಅಲ್ಲಿ ಕಂಪ್ಯೂಟರ್ ಇದ್ದಿದ್ದರಿಂದ ಧ್ರುವ್ ಸಿಸಿಟಿವಿನ ಚೆಕ್ ಮಾಡ್ತಾನೆ. ಆದ್ರೆ ಅದರಲ್ಲೂ ಸೇಮ್ ವಿಡಿಯೋ ಇರುತ್ತೆ. ಈಗ ಅರಿವು ಸ್ವಿಮ್ಮಿಂಗ್ ಪೂಲ್ ನಿಂದ ಹೊರಗೆ ಬರ್ತಾನೆ. ಅವನು ಧ್ರುವಿಗೆ ಎಲ್ಲ ಹೇಳ್ತಾನೆ. ಆಕ್ಚುಲಿ ಅರಿವಿಗೆ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ. ಅವನು ನೀರಲ್ಲಿ ಇದ್ದಾಗ ತನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಿಂದ ಎಲ್ಲಾದರೂ ಟ್ರಾವೆಲ್ ಮಾಡ್ತಿರ್ತಾನೆ. ಅರಿವು ಧ್ರುವ್ಗೆ ಆ ಚೈನ್ ನಾನು ಗಿಡಗಳ ಮಧ್ಯೆ ನೋಡಿದ್ದೆ ಅಂತ ಹೇಳ್ತಾನೆ. ಆಗ ಧ್ರುವ್ ಸಿಸಿಟಿವಿ ಫುಟೇಜ್ ಸರಿಯಾಗಿ ಚೆಕ್ ಮಾಡಿದಾಗ ಆ ಚೈನ್ ಗಿಡಗಳ ಮಧ್ಯೆ ಬಿದ್ದಿರುತ್ತೆ. ಆಗ ಒಬ್ಬ ವ್ಯಕ್ತಿ ಬಂದು ಅದನ್ನ ತಗೊಂಡು ಹೋಗ್ತಾನೆ. ಈಗ ಧ್ರುವ್ ಅರಿವುನ ಕಳಿಸ್ಬಿಡ್ತಾನೆ. ಆಮೇಲೆ ಧ್ರುವ್, ಶ್ರುತಿ ಮತ್ತು ಕಾನ್ಸ್ಟೇಬಲ್ ಆ ಚೈನ್ ಬಿದ್ದ ಜಾಗಕ್ಕೆ ಬಂದು ನೋಡ್ತಾರೆ. ಇಲ್ಲಿ ಧ್ರುವ್ ಆಫೀಸರ್ ಶ್ರುತಿಗೆ ನನಗನ್ಸುತ್ತೆ ಅರಿವು ಊಹೆ ಮಾಡ್ಕೊಂಡು ಇದೆಲ್ಲ ಹೇಳ್ತಿರ್ಬೋದು ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಧ್ರುವ್ ಒಬ್ಬ ಕಾನ್ಸ್ಟೇಬಲ್ ಜೊತೆ ಅರಿವು ಮನೆಗೆ ಹೋಗ್ತಾನೆ. ಇಲ್ಲಿ ಅರಿವು ತಂಗಿ ಇವರಿಗೆ ಟೀ ಕೊಟ್ಟು ಅರಿವು ಬಗ್ಗೆ ಹೇಳ್ತಾಳೆ. ಅರಿವು ತಮ್ಮ ಊರಿನ ಬಾವಿಯಿಂದ ಆಮೆನ ತಂದು ತನ್ನ ಮನೆಯಲ್ಲಿ ಇಟ್ಟಿರ್ತಾನೆ. ಅರಿವು ಮಲ್ಕೊಂಡಿರ್ತಾನೆ. ಅವನಿಗೆ ಎಚ್ಚರಿಕೆ ಆದಾಗ ಅವನು ಧ್ರುವನ ನೋಡಿ, ಸರ್ ಮತ್ತಾಕೆ ಬಂದಿದ್ದೀರಾ ಅಂತ ಕೇಳ್ತಾನೆ. ಆಗ ಧ್ರುವ್, ನನಗೆ ನಿನ್ನ ಹೆಲ್ಪ್ ಬೇಕು ಅಂತ ಹೇಳ್ತಾನೆ. ಆಗ ಅರಿವು, ಸರ್ ನನಗೆ ಏನು ಗೊತ್ತು ಅದನ್ನ ನಿಮಗೆ ಹೇಳಿದ್ದೀನಿ. ನನಗೆ ತುಂಬಾ ಆಂಬಿಷನ್ಸ್ ಇದೆ. ನೀವೇನು ಕೇಸ್ ಸಾಲ್ವ್ ಮಾಡಿ ಮೆಡಲ್ ತಗೋತೀರಾ ಅಂತ ಹೇಳ್ತಾನೆ. ಇದನ್ನ ಕೇಳಿದ್ರು ಕೋಪದಲ್ಲಿ, ಇದನ್ನ ನಾನು ಮೆಡಲ್ಗೋಸ್ಕರ ಮಾಡ್ತಾ ಇಲ್ಲ, ನಾನು ನನ್ನ ಮಗಳನ್ನ ಇದೇ ರೀತಿ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಈಗ ಧ್ರುವ್ ಪ್ರಿಯಾ ಬಗ್ಗೆ ಹೇಳ್ತಾನೆ. ಧ್ರುವ್ ಅರಿವಿಗೆ ಒಂದು ವಿಡಿಯೋ ತೋರಿಸ್ತಾನೆ. ಅದರಲ್ಲಿ ಪ್ರಿಯಾ ಫ್ರೆಂಡ್ ಧ್ರುವ್ಗೆ ವಿಡಿಯೋ ಕಾಲ್ ಮಾಡಿ ಪ್ರಿಯಾ ಜೊತೆ ಯಾರೋ ರ್ಯಾಗಿಂಗ್ ಮಾಡ್ತಿದ್ದಾರೆ ಅಂತ ತೋರಿಸ್ತಿರ್ತಾಳೆ. ವಿಡಿಯೋ ಕಾಲ್ ನಲ್ಲಿ ಧ್ರುವ್ ಪ್ರಿಯಾಗೆ ರ್ಯಾಗಿಂಗ್ ಮಾಡ್ತಿದ್ದವನು ಡ್ರಗ್ ಡೀಲರ್ ಸಾದಿಕ್ ಅಂತ ಗುರುತಿಡಿತಾನೆ. ಇವನತ್ರ ಒಂದು ಗೂಬೆ ಇರುತ್ತೆ. ಈಗ ಮಾರನೇ ದಿನ ಧ್ರುವ್ಗೆ ಪ್ರಿಯಾ ಡೆಡ್ ಬಾಡಿ ಸಿಗುತ್ತೆ. ಅದು ಪೂರ್ತಿಯಾಗಿ ಬ್ಲಾಕ್ ಆಗಿರುತ್ತೆ. ಇದನ್ನ ನೋಡಿ ಧ್ರುವ್ ತುಂಬಾ ಅಳ್ತಾನೆ. ಆಮೇಲೆ ಅವನು ಸಾದಿಕ್ ನ ಹುಡುಕೋಕೆ ಎಲ್ಲಾ ಡ್ರಗ್ ಡೀಲರ್ಸ್ ನ ಶೂಟ್ ಮಾಡಿ ಸಾಯಿಸ್ತಿರ್ತಾನೆ. ಇದೇ ಪ್ರೊಸೆಸ್ ನಲ್ಲಿ ಧ್ರುವ್ಗೆ ಸಾದಿಕ್ ಡೆಡ್ ಬಾಡಿ ಒಂದು ಮನೆಯಲ್ಲಿ ಸಿಗುತ್ತೆ. ಆದ್ರೆ ಸಾದಿಕ್ ಸತ್ತೋಗಿರ್ತಾನೆ. ಅವನ ಬಾಡಿ ಕೂಡ ಬ್ಲಾಕ್ ಆಗಿರುತ್ತೆ. ಆಗ ಯಾರೋ ಹಿಂದೆಯಿಂದ ಬಂದು ಧ್ರುವ್ಗೆ ಕೂಡ ಆ ಇಂಜೆಕ್ಷನ್ ನ ಚುಚ್ಚಿಬಿಡ್ತಾರೆ. ಆದ್ರೆ ಧ್ರುವ್ಗೆ ಏನೂ ಆಗಲ್ಲ. ಅವನು ಒಂದು ಸೈಡ್ ಬ್ಲಾಕ್ ಆಗುತ್ತೆ. ಧ್ರುವ್ ಹೇಗೆ ಬದುಕಿದ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಇದನ್ನೆಲ್ಲ ಧ್ರುವ್ ಅರಿವಿಗೆ ಹೇಳ್ತಿರ್ತಾನೆ. ಆಗ ಧ್ರುವ್, ಇಷ್ಟು ವರ್ಷಗಳ ಮೇಲೆ ಈ ಕೇಸ್ ಮತ್ತೆ ನನ್ನ ಮುಂದೆ ಬಂದಿದೆ. ಈ ಬಾರಿ ಆ ಕಿಲ್ಲರ್ನ ಹಿಡಿಲೇಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅರಿವು, ಸಾರಿ ಸರ್, ಇದರಲ್ಲಿ ನಿಮ್ಮ ಮಗಳು ಸತ್ತೋಗಿದ್ದಾಳೆ ಅಂತ ನನಗೆ ಗೊತ್ತಿದ್ದಿಲ್ಲ. ನಿಮಗೆ ಏನು ಹೆಲ್ಪ್ ಬೇಕೋ ಕೇಳಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಧ್ರುವ್, ನಮಗೆ ಆ ಚೈನ್ ಒಂದು ಆಧಾರವಾಗಿತ್ತು. ನೀನು ಆ ಚೈನ್ ನ ಹುಡುಕಿದ ಹಾಗೆ ಇನ್ನೂ ಏನಾದ್ರೂ ಕ್ಲೂ ಹುಡುಕಿದರೆ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ನೀನು ನಾಳೆ ನಾನು ಹೇಳೋ ಜಾಗಕ್ಕೆ ಬಾ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಧ್ರುವ್ ಅರಿವಿನ ಕರ್ಕೊಂಡು ಮರೀನ್ ಡ್ರೈವರ್ಸ್ ಹತ್ರ ಹೋಗ್ತಾನೆ. ಇಲ್ಲಿ ಇವರು ಇವನಿಗೆ ನೀರಲ್ಲಿ ಮುಳುಗೋಕೆ ಸೂಟ್ ಕೊಟ್ಟು ಡ್ರೈವ್ ಮಾಡುವಂತೆ ಹೇಳ್ತಾರೆ. ಈಗ ಅರಿವು ನೀರಲ್ಲಿ ಜಂಪ್ ಮಾಡಿ ಆಸ್ಟ್ರಲ್ ಟ್ರಾವೆಲ್ ಮೂಲಕ ರಮ್ಯ ಕೊಲೆಯಾದ ಟೈಮ್ಗೆ ಹೋಗ್ತಾನೆ. ಇಲ್ಲಿ ಕೊಲೆಗಾರ ಕೊಲೆ ಮಾಡಿದ ಮೇಲೆ ರಮ್ಯ ಬಾಡಿನ ತನ್ನ ಕಾರ್ ಡಿಕ್ಕಿಯಲ್ಲಿ ಹಾಕಿ ಆ ಚೈನ್ ಬಿದ್ದ ಜಾಗಕ್ಕೆ ಹೋಗಿ ಚೈನ್ ತಗೋತಾನೆ. ಏಕೆಂದ್ರೆ ರಮ್ಯಗೆ ಸೂಜಿ ಚುಚ್ಚುವಾಗ ಚೈನ್ ಅಲ್ಲೇ ಬಿದ್ದಿರುತ್ತೆ. ಆಮೇಲೆ ಅವನು ರಮ್ಯ ಬಾಡಿನ ಒಂದು ಡಸ್ಟ್ಬಿನ್ ಅಲ್ಲಿ ಹಾಕಿ ಆಕೆ FB ಅಕೌಂಟ್ ನಲ್ಲಿ ಪೋಸ್ಟ್ ಮಾಡ್ತಾನೆ. ಆಮೇಲೆ ಅವನು ಅಲ್ಲಿಂದ ತನ್ನ ರೂಮ್ ಕಡೆ ಹೋಗ್ತಾನೆ. ಈಗ ಕಿಲ್ಲರ್ ತನ್ನ ರೂಮ್ಗೆ ಹೋಗೋಕೆ ಮೇಲೆ ಇರ್ತಾನೆ. ಆಗ ಅಲ್ಲಿ ಗೋಡೆ ಮೇಲೆ ಒಂದು ಗೂಬೆ ಇರುತ್ತೆ. ಅರಿವು ಅದನ್ನ ನೋಡಿ ಭಯಪಡ್ತಾನೆ. ಅವನು ತುಂಬಾ ಹೊತ್ತಿನಿಂದ ನೀರಲ್ಲಿ ಇದ್ದಿದ್ದರಿಂದ ಅರಿವು ಮೇಲೆ ಬರ್ತಾನೆ. ಈಗ ತಾನು ನೋಡಿದನ್ನೆಲ್ಲ ಅರಿವು ಧ್ರುವ್ಗೆ ಹೇಳ್ತಾನೆ. ಧ್ರುವ್ ಅದರ ಬಗ್ಗೆ ಕನ್ಫರ್ಮ್ ಮಾಡೋಕೆ ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದಾಗ ಅದು ನಿಜ ಆಗಿರುತ್ತೆ. ಈಗ ಧ್ರುವ್ ಅರಿವು ಬಗ್ಗೆ ತಿಳಿದುಕೊಳ್ಳಕ್ಕೆ ಡಾಕ್ಟರ್ ಹತ್ರ ಹೋಗ್ತಾನೆ. ಆಗ ಡಾಕ್ಟರ್ ಧ್ರುವ್ಗೆ ಅರಿವು ಪರಿಸ್ಥಿತಿನ ಎಕ್ಸ್ಪ್ಲೇನ್ ಮಾಡ್ತಾನೆ. ಡಾಕ್ಟರ್, ಇದನ್ನ ರೇರ್ ಫಿನೋಮಿನಾ ಅಂತ ಕರೀತಾರೆ. ಸುಮಾರು 70ರ ದಶಕದಲ್ಲಿ ಡೋರ್ದಿ ಫೆಲಿಸ್ ಎಂಬ ಮಹಿಳೆ ಇದೇ ರೀತಿ ತಾನು ಡೈರೆಕ್ಟ್ ಆಗಿ ಹೋಗದ ಸ್ಥಳಗಳ ಬಗ್ಗೆ ಹೇಳಿ ಇದೇ ರೀತಿ ಕೆಲವು ಕೇಸ್ಗಳನ್ನ ಸಾಲ್ವ್ ಮಾಡ್ತಿದ್ಲು ಅಂತ ಹೇಳ್ತಾನೆ. ಈಗ ಧ್ರುವ್ ಮತ್ತು ಕಾನ್ಸ್ಟೇಬಲ್ ಅರಿವು ಮಾತಿನ ಮೇಲೆ ಆ ಏರಿಯಾಕ್ಕೆ ಹೋಗಿ ಆ ಮನೆನ ಹುಡುಕ್ತಿರ್ತಾರೆ. ಮತ್ತು ಅಲ್ಲಿದ್ದ ಲೋಕಲ್ ಜನರಿಗೆ ಇಲ್ಲಿ ಯಾರ ಹತ್ರನಾದ್ರೂ ಗೂಬೆ ಇರೋದನ್ನ ನೋಡಿದ್ದೀರಾ ಅಂತ ಕೇಳ್ತಾರೆ. ಆಗ ಒಬ್ಬ ಹುಡುಗಿ, ಅಂಕಲ್ ನಾನು ಅಂತದೊಂದು ಗೂಬೆನ ನೋಡಿದ್ದೀನಿ, ನಾನು ಬೇಕಾದ್ರೆ ನಿಮಗೆ ಆ ಮನೆನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಈಗ ಧ್ರುವ್ ಆ ಹುಡುಗಿ ತೋರಿಸಿದ ಮನೆಗೆ ಬರ್ತಾನೆ. ಇಲ್ಲಿ ಗೋಡೆ ಮೇಲೆ ಒಂದು ಕ್ರಾಸ್ ಇರುತ್ತೆ. ಇವರು ಮೇಲೆ ಹೋಗಿ ನೋಡಿದಾಗ ಅಲ್ಲಿ ಯಾರು ಇರಲ್ಲ. ಡೋರ್ ಮೇಲೆ ಟೂಲೆಟ್ ಬೋರ್ಡ್ ಬರ್ದಿರುತ್ತೆ. ಇದನ್ನು ನೋಡಿ ಅರಿವು ಮನೆ ಓನರ್ಗೆ ಕಾಲ್ ಮಾಡಿ ಅಲ್ಲಿ ಕರೀತಾನೆ. ಮನೆ ಓನರ್ ಬಂದು, ಸರ್ ಇಲ್ಲಿ 3 ಜನ ಹಿಂದಿಯವರಿದ್ರು. ಅವರು ತಿಂಗಳಿಗೊಮ್ಮೆ ಟೈಮ್ ಟು ಟೈಮ್ ಬಾಡಿಗೆ ಕೊಡ್ತಿದ್ರು. ನಾನು ಅವರ ಮುಖನ ನೋಡಿಲ್ಲ, ಯಾಕಂದ್ರೆ ಅವರು ಯಾವಾಗ್ಲೂ ಮಾಸ್ಕ್ ಅಲ್ಲಿ ಇರ್ತಿದ್ರು ಅಂತ ಹೇಳ್ತಾನೆ. ಇವರು ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಅವರಿಗೆ ಏನು ಸಿಗಲ್ಲ. ಆದ್ರೆ ಒಂದು ಮೆಡಿಸಿನ್ ಬಾಟಲ್ ಸಿಗುತ್ತೆ. ಧ್ರುವ್ ಅದನ್ನ ಫಾರೆನ್ಸಿಕ್ಗೆ ಕಳಿಸ್ತಾನೆ. ಇನ್ನೊಂದು ಕಡೆ ಅರಿವು ತನ್ನ ಟ್ರೈನಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾನೆ. ಆದ್ರೆ ಆತ ತನ್ನ ಬ್ಯಾಗಲ್ಲಿ ಇಟ್ಟಿದ್ದ ಮೊಬೈಲ್ ಮಿಸ್ ಆಗಿರುತ್ತೆ. ಅರಿವು ಅಲ್ಲೇ ಇದ್ದ ಲ್ಯಾಂಡ್ ಫೋನ್ ನಿಂದ ತನ್ನ ಮೊಬೈಲ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಅದು ಸ್ವಿಚ್ ಆಫ್ ಬರುತ್ತೆ. ಅರಿವು ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ನೋಡಿದ್ರೆ ಅರಿವು ತಂಗಿ ಇನ್ನೂ ಮನೆಗೆ ಬಂದಿರಲ್ಲ. ಆಗ ಅರಿವು ಪಕ್ಕದ ಮನೆ ಹುಡುಗನಿಗೆ ತನ್ನ ತಂಗಿ ಬಗ್ಗೆ ಕೇಳ್ತಾನೆ. ಆಗ ಆತ ಅಕ್ಕ ಒಂದು ಬ್ಲಾಕ್ ಕಲರ್ ಕಾರ್ ನಲ್ಲಿ ಹೋದ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅರಿವು ಆ ಹುಡುಗನ ಹತ್ರ ಮೊಬೈಲ್ ಇಸ್ಕೊಂಡು ತನ್ನ ತಂಗಿಗೆ ಕಾಲ್ ಮಾಡ್ತಾನೆ. ಆದ್ರೆ ಅದು ನಾಟ್ ರೀಚಬಲ್ ಅಂತ ಬರುತ್ತೆ. ಈಗ ಅರಿವು ಶ್ರುತಿಗೆ ಕಾಲ್ ಮಾಡಿ ಅಖಿಲ ಇನ್ನು ಮನೆಗೆ ಬಂದಿಲ್ಲ ಅಂತ ಹೇಳ್ತಾನೆ. ಆಗ ಶ್ರುತಿ, ಚಿಂತೆ ಮಾಡಬೇಡ, ಯಾರಾದ್ರೂ ಫ್ರೆಂಡ್ಸ್ ಹತ್ರ ಹೋಗಿರ್ಬೋದು, ಬಂದ್ಬಿಡ್ತಾಳೆ ಅಂತ ಹೇಳ್ತಾಳೆ. ಈ ಕಡೆ ಅಖಿಲ ತನ್ನ ಫ್ರೆಂಡ್ಸ್ ಹಾಸ್ಟೆಲ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತ ಹೋಗಿರ್ತಾಳೆ. ಈ ವಿಷಯ ಹೇಳೋಕೆ ಅಖಿಲ ಅರಿವಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಆಕೆ ಮೊಬೈಲ್ ನೆಟ್ವರ್ಕ್ ಬರ್ತಿರಲ್ಲ. ಅದಕ್ಕೆ ಆಕೆ ನೆಟ್ವರ್ಕ್ ಬರಲಿ ಅಂತ ಹಾಸ್ಟೆಲ್ನಿಂದ ಹೊರಗೆ ಹೋಗ್ತಾಳೆ. ಆಗ ಕಿಲ್ಲರ್ ಒಬ್ಬ ಹುಡುಗಿಗೆ ಇಂಜೆಕ್ಷನ್ ಚುಚ್ತಾನೆ. ಬೆಳಗ್ಗೆ ಆದಾಗ ಪೊಲೀಸರಿಗೆ ಒಂದು ಹುಡುಗಿ ಡೆಡ್ ಬಾಡಿ ಸಿಗುತ್ತೆ. ಧ್ರುವ್ ಅಲ್ಲಿಗೆ ಹೋಗ್ತಾನೆ. ಶ್ರುತಿ ಅರಿವುನ ಕೂಡ ಅಲ್ಲಿಗೆ ಕರೀತಾಳೆ. ಅರಿವು ಬಾಡಿ ನೋಡಿ ಅಖಿಲ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಸರಿಯಾಗಿ ನೋಡಿ ಇದು ಅಖಿಲ ಅಲ್ಲ, ಏಕೆಂದ್ರೆ ಅಖಿಲ ಹಿಲ್ಸ್ ಹಾಕೊಳ್ಳಲ್ಲ ಅಂತ ಹೇಳ್ತಾನೆ. ಈಗ ಇವರಿಗೆ ಒಂದು ಫೇಸ್ಬುಕ್ ಪೋಸ್ಟ್ ಕಾಣುತ್ತೆ. ಅದು ಬೇರೆ ಹುಡುಗಿದಾಗಿರುತ್ತೆ. ಈ ಕಡೆ ಅರಿವಿಗೆ ತನ್ನ ತಂಗಿ ಮನೆಗೆ ಬಂದಿದ್ದಾಳೆ ಅಂತ ಗೊತ್ತಾಗುತ್ತೆ. ಅವನು ಮನೆಗೆ ಬಂದಾಗ ಅಖಿಲನ ನೋಡಿ ಹಗ್ ಮಾಡ್ಕೋತಾನೆ. ಅಖಿಲ ಅರಿವಿಗೆ ನಡೆದನ್ನೆಲ್ಲ ಹೇಳ್ತಾಳೆ. ಆಕ್ಚುಲಿ ಸತ್ತಿದ್ದು ಒಬ್ಬ ಡರ್ಮಟಾಲಜಿ ಡಾಕ್ಟರ್ ಶಾಲಿನಿ ಆಗಿರ್ತಾಳೆ. ಈಗ ಧ್ರುವ್ ಹೋಗಿ ಶಾಲಿನಿ ಕ್ಲಿನಿಕ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾನೆ.
ಈ ಕಡೆ ಅರಿವು ಆ ಕಿಲ್ಲರ್ನ ಹುಡುಕೋಕೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಹೋಗ್ತಾನೆ. ಈ ಬಾರಿ ಅವನು ಆ ಗೂಬೆಗೆ ಅಂಜದೆ ಕಿಲ್ಲರ್ ರೂಮ್ ಒಳಗೆ ಹೋಗ್ತಾನೆ. ಇಲ್ಲಿ ಕಿಲ್ಲರ್ ಜೊತೆ 3 ಜನ ಇರ್ತಾರೆ. ಕಿಲ್ಲರ್ ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾನೆ. ಇಲ್ಲಿ ಅರಿವು ಕಿಲ್ಲರ್ ತಾನು ಕೊಂದವರ ರೆಕಾರ್ಡ್ ಇಟ್ಟಿರೋದನ್ನ ನೋಡ್ತಾನೆ. ಕಿಲ್ಲರ್ ತನ್ನ ಮಾಸ್ಕ್ ಓಪನ್ ಮಾಡೋದ್ರಲ್ಲಿ ಅವನು ಟೇಬಲ್ ಮೇಲೆ ಇಟ್ಟಿದ್ದ ಒಂದು ಮ್ಯಾಗಝಿನ್ ನ ನೋಡ್ತಾನೆ. ಮ್ಯಾಗಝಿನ್ ಮೇಲೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ ವೆನೆಲ್ಲಾ ಫೋಟೋ ಇರುತ್ತೆ. ಇದನ್ನ ನೋಡಿ ಕಿಲ್ಲರ್ಗೆ ಕೋಪ ಬರುತ್ತೆ. ಅವನು ಕಿಲ್ಲರ್ ಮುಖ ನೋಡುವಷ್ಟರಲ್ಲಿ ಅವನು ನೀರಲ್ಲಿ ಮೂರ್ಛೆ ಹೋಗ್ತಾನೆ. ಆಗ ಅಲ್ಲೇ ಇದ್ದ ಇಬ್ಬರು ವ್ಯಕ್ತಿಗಳು ಅರಿವುನ ಕಾಪಾಡಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಇಲ್ಲಿ ಧ್ರುವ್, ಶ್ರುತಿ ಮತ್ತು ಅರಿವು ತಂಗಿ ಅಖಿಲ ಬರ್ತಾರೆ. ಇಲ್ಲಿ ಡಾಕ್ಟರ್ ಇವರಿಗೆ ಇನ್ನು 48 ಗಂಟೆಗಳಲ್ಲಿ ಅರಿವಿಗೆ ಎಚ್ಚರಿಕೆ ಆಗಿಲ್ಲ ಅಂದ್ರೆ ಅವನು ಕೋಮಾಗೆ ಹೋಗಬಹುದು ಅಂತ ಹೇಳ್ತಾನೆ. ಆದ್ರೆ ಮಾರನೇ ದಿನ ಬೆಳಗ್ಗೆ ಅರಿವಿಗೆ ಎಚ್ಚರಿಕೆಯಾಗಿ ಅವನು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಗೆ ಹೋಗ್ತಾನೆ ಮತ್ತು ಇದರಲ್ಲಿ ಗೆಲ್ತಾನೆ. ಆಮೇಲೆ ಅರಿವು ಧ್ರುವ್ ಹತ್ರ ಬಂದು ವೆನೆಲ್ಲಾ ಫೋಟೋನ ಡ್ರಾ ಮಾಡಿ ತೋರಿಸ್ತಾನೆ. ಇದೇ ರೀತಿಯ ಸೇಮ್ ಮ್ಯಾಗಝಿನ್ ಧ್ರುವ್ ಕಾರ್ತಿಕ್ ಸ್ಟುಡಿಯೋದಲ್ಲಿ ಅವನನ್ನ ಎನ್ಕ್ವೈರಿ ಮಾಡಕ್ಕೆ ಹೋದಾಗ ನೋಡಿರ್ತಾನೆ. ಈಗ ಪ್ರೆಸೆಂಟ್ ಡೇ ನಲ್ಲಿ ಇವರು ವೆನೆಲ್ಲಾ ಬಗ್ಗೆ ಎನ್ಕ್ವೈರಿ ಮಾಡಿ ಆಕೆಯನ್ನ ಕಂಡು ಹಿಡಿದಿರ್ತಾರೆ. ಈಗ ಇವರು ಈಕೆಯ ಕಿಲ್ಲರ್ ನ ನೆಕ್ಸ್ಟ್ ಟಾರ್ಗೆಟ್ ಅಂತ ಈಕೆಯನ್ನ ಫಾಲೋ ಮಾಡ್ತಿರ್ತಾರೆ. ಶ್ರುತಿ ವೆನೆಲ್ಲಾನ ಫಾಲೋ ಮಾಡ್ತಾ ತನ್ನ ಹಿಡನ್ ಕ್ಯಾಮ್ರಾನ ವೆನೆಲ್ಲಾಗೆ ಹಾಕಿರ್ತಾಳೆ. ವೆನೆಲ್ಲಾ ಈಗ ಒಂದು ಪ್ರೊಡಕ್ಷನ್ ಹೌಸ್ ಗೆ ಬರ್ತಾಳೆ. ಏಕೆಂದ್ರೆ ಈಕೆ ಒಂದು ಮೂವಿಗಾಗಿ ಸೈನ್ ಮಾಡಿರ್ತಾಳೆ. ಆದ್ರೆ ಈಗ ಡೈರೆಕ್ಟರ್ ಪ್ರೊಡ್ಯೂಸರ್ ಮಗಳನ್ನ ಹೀರೋನ್ ಆಗಿ ಲಾಂಚ್ ಮಾಡಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ವೆನೆಲ್ಲಾಗೆ ಕೋಪ ಬರುತ್ತೆ. ಆಕೆ ಈ ಮೂವಿಗೋಸ್ಕರ ತನ್ನ ಸ್ಕಿನ್ ಟೋನ್ ನ ಚೇಂಜ್ ಮಾಡೋಕೆ ಟ್ರೀಟ್ಮೆಂಟ್ ತಗೊಂಡಿರ್ತಾಳೆ. ಆಗ ಡೈರೆಕ್ಟರ್ ನಿನಗೆ ಲಾಸ್ ಆಗಿದ್ದೇನು, ಅದನ್ನ ನಾನು ತುಂಬಿಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ವೆನೆಲ್ಲಾ ಕೋಪ ಕಡಿಮೆ ಆಗಲ್ಲ. ಆಕೆ ಅಲ್ಲಿಂದ ಹೊರಗೆ ಬಂದಾಗ ಶ್ರುತಿ ಆಕೆಯನ್ನ ಫಾಲೋ ಮಾಡ್ತಿರ್ತಾಳೆ. ಆದ್ರೆ ಒಂದು ಸಿಗ್ನಲ್ ಹತ್ರ ವೆನೆಲ್ಲಾ ಮಿಸ್ ಆಗ್ತಾಳೆ. ಆಗಾದ್ರೂ ಅರಿವುಗೆ ಕಾಲ್ ಮಾಡಿ ವೆನೆಲ್ಲಾ ಮನೆಗೆ ಹೋಗು ಅಂತ ಹೇಳ್ತಾನೆ. ಆಗ ಅರಿವು ವೆನೆಲ್ಲಾ ಮನೆಗೆ ಹೋಗಿ ವೇಟ್ ಮಾಡ್ತಿರ್ತಾನೆ. ಈ ಕಡೆ ಧ್ರುವ್ ಮತ್ತು ಶ್ರುತಿ ಒಂದು ಪಾರ್ಟಿಗೆ ಬರ್ತಾರೆ. ಏಕೆಂದ್ರೆ ಮೂವಿಯ ಹೀರೋಯಿನ್ ವೆನೆಲ್ಲಾನ ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾಳೆ. ಇಲ್ಲಿ ಧ್ರುವ್ ರಮ್ಯಾ ಲವರ್ ಕಾರ್ತಿಕ್ ನ ನೋಡ್ತಾನೆ. ಈತ ಹೀರೋಯಿನ್ ಫೋಟೋ ತೆಗಿತಿರ್ತಾನೆ. ಧ್ರುವ್ ಕಾರ್ತಿಕ್ಗೆ ಮ್ಯಾಗಝಿನ್ ಕವರ್ ಮೇಲಿದ್ದ ಫೋಟೋ ಬಗ್ಗೆ ಕೇಳ್ತಾನೆ. ಆಗ ಕಾರ್ತಿಕ್, ನಾನು ವೆನೆಲ್ಲಾನ ಮೊದಲ ಬಾರಿಗೆ ಒಂದು ಮೆಡಿಕಲ್ ಶಾಪ್ ನಲ್ಲಿ ನೋಡಿದ್ದೆ. ಆಕೆಯ ಕಣ್ಣು ನನಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಾನು ಆಕೆಯ ಫೋಟೋ ತೆಗೆದೆ. ಆ ಫೋಟೋ ಒಬ್ಬ ಡೈರೆಕ್ಟರ್ ಗೆ ತೋರಿಸಿದಾಗ ಅವರು ಆಕೆಗೆ ಒಂದು ಮೂವಿ ಆಫರ್ ಮಾಡಿದ್ರು. ಅದೇ ಪ್ರೊಸೆಸ್ ನಲ್ಲಿ ವೆನೆಲ್ಲಾ ಕಾರ್ತಿಕ್ ಗೆ ಪ್ರಪೋಸ್ ಮಾಡಿರ್ತಾಳೆ ಮತ್ತು ಕಾರ್ತಿಕ್ ರಮ್ಯಾಗೆ ಕೊಟ್ಟ ಚೈನ್ ನ ಕಾರ್ತಿಕ್ ಗೆ ವೆನೆಲ್ಲಾ ಕೊಟ್ಟಿರ್ತಾಳೆ. ಈ ಕಡೆ ವೆನೆಲ್ಲಾ ಮನೆ ಮುಂದೆ ಅರಿವು ವೇಟ್ ಮಾಡ್ತಿರ್ತಾನೆ. ಆಗ ಡೆಲಿವರಿ ಬಾಯ್ ಬಂದು ಫುಡ್ ಡೆಲಿವರಿ ಮಾಡ್ತಾನೆ. ಇದನ್ನು ನೋಡಿ ಅರಿವು ವೆನೆಲ್ಲಾ ಮನೆಯಲ್ಲಿ ಇನ್ನು ಯಾರೋ ಇದ್ದಾರೆ ಅಂತ ವೆನೆಲ್ಲಾ ಬಗ್ಗೆ ಕೇಳೋಕೆ ಡೋರ್ ನಾಕ್ ಮಾಡ್ತಾನೆ. ಆದ್ರೆ ಡೋರ್ ಓಪನ್ ಇರುತ್ತೆ. ಅದಕ್ಕೆ ಅರಿವು ಒಳಗೆ ಹೋಗ್ತಾನೆ. ಆಗ ಅಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಅರಿವಿಗೆ ಸೂಜಿ ಚುಚ್ಚಿ ನೀರಿನ ಒಂದು ಡ್ರಮ್ ಅಲ್ಲಿ ಹಾಕಿ ಲಾಕ್ ಮಾಡ್ತಾರೆ. ಇನ್ನೊಂದು ಕಡೆ ಕಾರ್ತಿಕ್ ವೆನೆಲ್ಲಾ ಬಗ್ಗೆ ಹೇಳ್ತಾ ಮೂವಿ ಸಿಕ್ಕ ಮೇಲೆ ಡೈರೆಕ್ಟರ್ ವೆನೆಲ್ಲಾ ಸ್ಕಿನ್ ನ ವೈಟ್ ಮಾಡಿಸೋಕೆ ಶಾಲಿನಿ ಕ್ಲಿನಿಕ್ ಗೆ ಕರ್ಕೊಂಡು ಹೋದ. ಏಕೆಂದ್ರೆ ವೆನೆಲ್ಲಾ ಸ್ಕಿನ್ ಡಾರ್ಕ್ ಇತ್ತು. ಇಲ್ಲಿ ಶಾಲಿನಿ ವೆನೆಲ್ಲಾಗೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆಕೆ ಪರ್ಮಿಷನ್ ಇಲ್ಲದೆ ಆಕೆಯ ಫೋಟೋನ ಒಂದು ಅಡ್ವರ್ಟೈಸ್ಮೆಂಟ್ ನಲ್ಲಿ ಯೂಸ್ ಮಾಡಿದ್ರು ಅಂತ ಹೇಳ್ತಾನೆ. ಈ ಕಡೆ ಅರಿವುನ ಡ್ರಮ್ ನಲ್ಲಿ ಹಾಕಿದ್ದ ವ್ಯಕ್ತಿಗಳು ಅರಿವು ಸತ್ತೋಗಿರಬಹುದು ಅಂತ ತಿಳ್ಕೊಂಡು ಡ್ರಮ್ ನ ಓಪನ್ ಮಾಡ್ತಾರೆ. ಆದ್ರೆ ಅರಿವು ಎಚ್ಚರಿಕೆಯಾಗಿ ಅವರ ಜೊತೆ ಫೈಟ್ ಮಾಡ್ತಾನೆ. ಇಲ್ಲಿ ಧ್ರುವ್ ವೆನೆಲ್ಲಾ ಫೋಟೋ ನೋಡಿದಾಗ ಅವನಿಗೆ ಏನೋ ನೆನಪಾಗುತ್ತೆ. ಆಕ್ಚುಲಿ ವೆನೆಲ್ಲಾ ಪ್ರಿಯಾನ ರ್ಯಾಗಿಂಗ್ ಮಾಡಿದವರ ಗ್ಯಾಂಗ್ ಅಲ್ಲಿ ಇರ್ತಾಳೆ. ಈಕೆ ನಿಜವಾದ ಹೆಸರು ಮೇಘನ್ ಆಗಿರುತ್ತೆ. ಧ್ರುವ್ ಎನ್ಕೌಂಟರ್ ಮಾಡ್ತಿದ್ದಾಗ ಒಬ್ಬ ವ್ಯಕ್ತಿ ಧ್ರುವ್ಗೆ ಸೂಜಿ ಚುಚ್ಚಿದಾಗ ವೆನೆಲ್ಲಾ ಧ್ರುವ್ಗೆ ಆಂಟಿಡೋಟ್ ನ ಕೊಟ್ಟಿರ್ತಾಳೆ. ಹೀಗೆ ಧ್ರುವ್ ಬದುಕಿರ್ತಾನೆ. ಈಗ ಧ್ರುವ್ಗೆ ಎಲ್ಲ ಸ್ಟೋರಿ ಅರ್ಥವಾಗುತ್ತೆ. ಆಕ್ಚುಲಿ ಕಿಲ್ಲರ್ ವೆನೆಲ್ಲಾ ಆಗಿರ್ತಾಳೆ. ವೆನೆಲ್ಲಾ ಆ ಪಾರ್ಟಿಗೆ ಕೂಡ ಪ್ರೊಡ್ಯೂಸರ್ ಮಗಳನ್ನ ಸಾಯಿಸೋಕೆ ಬಂದಿರ್ತಾಳೆ. ಆಕೆ ಪ್ರೊಡ್ಯೂಸರ್ ಮಗಳಿಗೆ ಇಂಜೆಕ್ಷನ್ ಚುಚ್ಚೋಕೆ ಹೋಗ್ತಿದ್ದಾಗ ಧ್ರುವ್ ಆಕೆಯನ್ನ ಶೂಟ್ ಮಾಡ್ತಾನೆ. ಈಗ ವೆನೆಲ್ಲಾ ಯಾಕೆ ಈ ಕೊಲೆಗಳನ್ನ ಮಾಡ್ತಿದ್ಲು ಅಂತ ಗೊತ್ತಾಗುತ್ತೆ. ಆಕ್ಚುಲಿ ವೆನೆಲ್ಲಾ ಬಾಯ್ ಫ್ರೆಂಡ್ ಪ್ರಿಯಾ ಬಗ್ಗೆ ಹೊಗಳಿ ವೆನೆಲ್ಲಾನ ಗೇಲಿ ಮಾಡಿರ್ತಾನೆ. ಏಕೆಂದ್ರೆ ವೆನೆಲ್ಲಾ ಸ್ಕಿನ್ ಕಲರ್ ಡಾರ್ಕ್ ಇರುತ್ತೆ. ಅದಕ್ಕೆ ಆಕೆ ಕೋಪದಲ್ಲಿ ಒಂದು ಫಾರ್ಮುಲಾನ ರೆಡಿ ಮಾಡಿ ಮೊದಲು ಪ್ರಿಯಾನ ಸಾಯಿಸಿರ್ತಾಳೆ. ಆಮೇಲೆ ತನ್ನ ಬಾಯ್ ಫ್ರೆಂಡ್ ನ ಸಾಯಿಸ್ತಾಳೆ. ಕಾರ್ತಿಕ್ ತನ್ನ ಲವ್ ಬೇಡ ಅಂದಿದ್ದಕ್ಕೆ ರಮ್ಯಾನ ಸಾಯಿಸಿರ್ತಾಳೆ. ಇನ್ನು ಡಾಕ್ಟರ್ ಶಾಲಿನಿ ಆಕೆ ಫೋಟೋನ ಯೂಸ್ ಮಾಡಿದ್ದಕ್ಕೆ ಆಕೆಯನ್ನ ಸಾಯಿಸಿರ್ತಾಳೆ. ಈಗ ಪ್ರೊಡ್ಯೂಸರ್ ಮಗಳನ್ನ ಸಾಯಿಸೋಕೆ ಬಂದಿರ್ತಾಳೆ. ಈ ಕೇಸ್ ಇಲ್ಲಿಗೆ ಸಾಲ್ವ್ ಆಗುತ್ತೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.